ಯಾಕೋ ಎಷ್ಟು ಲೇಟು? ಮೇಡಮ್ ಅವರು ಎಷ್ಟು ಎದುರ್ಕೊಂಡಿದ್ದಾರೆ ಗೊತ್ತಾ? ಏನ ಕೈ ಕಚ್ಚಿಪ್ ಕಟ್ಕೊಂಡಿದ್ಯಾ? ಸಣ್ಣದಾಗಿ ಏಟ್ ಬಿತ್ತು ಕಣ. ಯಾರೋ ಹೊಡ್ಸ್ ಕಳ್ಸಿರ್ತಾರೆ. ನಿಮ್ ಫ್ರೆಂಡ್ ಬಂದ್ರು ತಾನೆ, ನಡೀರಿ ಮನೆಗೆ ಹೋಗೋಣ. ಪರಮ ಬರ್ತೀನ? ಆಯ್ತಾ. ಲೇಟ್ ಆದ್ರೆ ಫೋನ್ ಮಾಡಕ್ ಆಗಲ್ವಾ? ಅಯ್ಯೋ ಆಕ್ಟಿಂಗ್ ಮಾಡ್ಬೇಕಾದ್ರೆ ಅವ್ರು ಫೋನ್ ತೆಗಿಯಕ್ ಬಿಡಲ್ಲಮ್ಮ. ಕೈ ಗಾಯ ಹೇಗಾಯ್ತು? ಅದು ಊಟ ಆದ್ಮೇಲೆ ಕಾರಲ್ಲಿ ನನ್ನನ್ನು ಕರಿಷ್ಮನು ಡ್ರಾಪ್ ಕೊಟ್ರು. ಕರಿಷ್ಮನ ನಿಮ್ಮನ್ನ ಕಾರಲ್ಲಿ ಒಟ್ಟೊಟ್ಟಿಗೆ ಡ್ರಾಪ್? ಎಲ್ಲಿಗ್ರಿ? ಹೋಟೆಲ್ ಇಂದ ಲೊಕೇಶನ್ ಗಮ್ಮ. ಶಾಪಿಂಗ್ ಬ್ಯಾಗ್ ಅಲ್ಲೇ ಇರಲ್ವಾ? ಮುಂದಕ್ಕೆ ಹೇಳಿ. ಕಾರ್ ಡೋರ್ ಹಾಕ್ಬೇಕಾದ್ರೆ ಏಟಾಯ್ತು, ಸ್ವಲ್ಪ ಬ್ಲಡ್ ಬಂತು. ಪಾಪ ಕರಿಷ್ಮಾ ಅವಳ ಹತ್ರ ಖರ್ಚು ಕಟ್ಟಿದ್ಲು. ಕರಿಷ್ಮಾ ಕಟ್ಟಿದ್ ಖರ್ಚಿಪ್ಪ. ಅಯ್ಯೋ ಕೈಗೆ ಏಟ್ ಬಿದ್ದಿರೋದ್ ನೋಡಿ. ಗಾಯ ಚಿಕ್ಕದಂತೀರ ದೊಡ್ಡ ಖರ್ಚು ಕಟ್ಟಿಸ್ಕೊಂಡ್ ಬಂದಿದ್ದೀರಾ? ಪಾಪ ಕೈಗಾಗಿರೋ ಚಿಕ್ಕ ಗಾಯ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾಳೆ ಕರಿಷ್ಮಾನೆ. ಹಲೋ ಕರಿಷ್ಮಾ ಅವ್ರೆ, ನೀವು ನನಗೆ ಕಾಲ್ ಮಾಡ್ತೀರಾ ಅಂತ ಗೊತ್ತಿತ್ತು ರೀ. ಕೈಗೇನು ಪ್ರಾಬ್ಲಮ್ ಇಲ್ಲ, ಅದೇ ಕೈಯಲ್ಲಿ ಫೋನ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ನೀವು ಪ್ರೀತಿಯಿಂದ ಕಟ್ಟಿದ ಖರ್ಚಿಪಿಂದಾಗಿ ನನ್ನ ನೋವೆಲ್ಲ ಮಾಯ ಆಯ್ತು ರೀ. ನೀವು ಕಟ್ಟಿದ ಖರ್ಚಿಪ್ ನನ್ನ ಜೊತೆಲಿದ್ರೆ ನೀವೇ ನನ್ನ ಜೊತೆಲಿದ್ದಂಗೆ ಅನ್ಸುತ್ತೆ. ಇನ್ಮುಂದೆ ನಿಮ್ಮ ಜೊತೆ ಕಾರಲ್ಲಿ ಕೂತ್ಕೋಬೇಕು ಅಂತ ಹುಷಾರಾಗಿರ್ಬೇಕ್ರಿ. ಓಕೆ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್, ಸ್ವೀಟ್ ಕಟ್. ಒಂದಿನ ಒಂದೇ ಒಂದು ದಿನ ಇಷ್ಟು ಪ್ರೀತಿಯಿಂದ ನನ್ನ ಜೊತೆ ಫೋನಲ್ಲಿ ಮಾತಾಡಿದ್ದೀರಾ? ಫೋನ್ ತಗೊಳಮ್ಮ, ಹೊರಗಡೆ ಹೋಗಿ ಕಾಲ್ ಮಾಡು, ಮಾತಾಡ್ತೀನಿ. ನಿನ್ನೆ ರಾತ್ರಿ ಕರಿಷ್ಮಾ ಜೊತೆ 2-3 ಗಂಟೆ ಫೋನಲ್ಲಿ ಮಾತಾಡಿದ್ರು. ಅವ್ರು ಮಾತಾಡುವಾಗ ಮುಖದಲ್ಲಿ ಎಷ್ಟೊಂದು ಸಂತೋಷ ಆಯ್ತು, ಮುಖ ಹಾಗೆ ಅರಳ್ಬಿಟ್ಟಿತ್ತು. ಯಾರು ಹೀಗೆ ಬಿಟ್ರೆ ಅವಳು ನಿನ್ ಗಂಡನ ಬುಟ್ಟಿಗೆ ಹಾಕೊಂಡ್ಬಿಡ್ತಾಳೆ ಕಣೆ. ಇನ್ನು ಎಷ್ಟು ದಿನ ಇದೆ ಅಂತ ಐಟಮ್ ಸಾಂಗು? 3 ದಿನ ಅಂತೆ ವೈಶಾಲಿ. ನಿನ್ನೆ 1 ದಿನ ಆಗಿದೆ, ಇನ್ನು 2 ದಿನ ಬಾಕಿ ಇದೆ. ಅಲ್ಲಿ ಅವಳು ಕುಣಿತಾಳಂತೆ, ಇವ್ರು ಅವಳು ಸುತ್ತ ಕುಣಿತಾರಂತೆ. ನೀನು ಜೊತೆ ಹೋಗೆ? ನಾನ್ ಹೇಗೆ ಹೋಗ್ಲಿ? ಐಟಮ್ ಡ್ಯಾನ್ಸ್ ನೋಡೋದಕ್ಕೆ ಯಾರನ್ನೂ ಬಿಡೋದಿಲ್ಲ. ಶಾರ್ಟ್ ಕಂಪೋಸ್ ಆದ್ಮೇಲೆ ಲೈಟ್ ಹುಡುಗರು ಹೊರಗಡೆ ಇರ್ಬೇಕಂತೆ, ಡೈರೆಕ್ಟರ್ ಕ್ಯಾಮ್ರಾಮನ್ ಮಾತ್ರ ಒಳಗಡೆ ಇರ್ತಾರಂತೆ. ಬಾರೋ, ಕಾಯ್ತಾ ಇದ್ದಮ್ಮ. ನಿಮ್ಮನ್ನ ಮದ್ವೆ ಆಗಿದ್ದ ತಪ್ಪಿಗೆ ಕಾಯ್ತಾನೆ ಇರ್ಬೇಕು. ಇನ್ನು ಎಷ್ಟು ವರ್ಷ ಕಾಯ್ಬೇಕೋ ಗೊತ್ತಿಲ್ಲ. ಯಾಕಮ್ಮ ಜ್ಯೂಸ್ ಮಾಡ್ತಿದ್ದೀರಾ? ಊಟ ಮಾಡಿಲ್ವ ಇನ್ನು? ನೀವು ಬರೋವರೆಗೂ ಊಟ ಮಾಡಿಲ್ಲ ಅಂತ ಹಠ ಮಾಡ್ತಾ ಇದ್ದಾಳೆ. ಯಾಕಮ್ಮ? ನಾನು ಹೇಳ್ದೆ, ಈಗಿನ ಕಾಲದ ಗಂಡಸ್ರನ್ನ ಕಾಯ್ಬಾರ್ದು. ನಾನು ಎಲ್ಲಿಗ್ರಿ ಹೋಗಿದ್ದೆ? ಶೂಟಿಂಗ್ ತಾನೇ ಹೋಗಿದ್ದೆ. ಇವತ್ತು ಯಾಕೆ ಲೇಟು? ನೋಡಮ್ಮ, ಅವಳ ಮೇಲೆ ಲಕ್ಷಾಂತರ ರೂಪಾಯಿ ಸುರಿದಿದ್ದಾರೆ. ಐಟಮ್ ಸಾಂಗ್ ಅಂದ್ಮೇಲೆ ಟೇಕು ರೀಟೇಕು ನಡೀತಾನೆ ಇರುತ್ತೆ. 3 ದಿನ ಅಂದಿದ್ದು 4 ದಿನ ಕೇಳ್ಕೊಂಡು ಹೋಗುತ್ತೆ. ಅದು ಅಲ್ಲದೆ ನಾನು ಕರಿಷ್ಮನ ಒಂದು ಪಾರ್ಟಿ ಕರ್ಕೊಂಡು ಹೋಗಿದ್ದೆ. ಎಲ್ಲಿಗ್ರಿ ಹೋಗ್ತಾ ಇದ್ದೀರಾ? ಕರಿಷ್ಮಾ ಫೋನ್ ಮಾಡಿದ್ಲಮ್ಮ, ಬಂದಿದ್ದಾಳಂತೆ, ಮಾತಾಡ್ಸ್ಕೊ ಬರ್ತೀನಿ. ನೀವೇನಾದ್ರೂ ಹೋದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ. ಇವತ್ತಿಗೆ ಮನೆ ಋಣ ತೀರ್ತು ಅಂತ ಅನ್ಕೊಳ್ತೀನಿ. ಸಾಯಂಕಾಲ ವಾಪಸ್ ಬರ್ತೀನಿ, ಅವಾಗ ಮಾತಾಡೋಣ. ಬಿಡಮ್ಮ. ಮೇಡಮ್ ಅವರು ಇಷ್ಟೊಂದು ಸಿಟ್ ಮಾಡ್ಕೊಂಡಿದ್ದಾರೆ. ಇಂಥ ಟೈಮಲ್ಲಿ ನೀನು ಕರಿಷ್ಮಾ ಅವ್ರ ಜೊತೆ ಹೋದ್ರೆ ಏನೋ ಚೆನ್ನಾಗಿರುತ್ತೆ. ಆಮೇಲೆ ಬಂದು ನಾನು ನೋಡ್ಕೋತೀನಿ. ನೀನ್ ನೋಡ್ಕೊತಾರಮ್ಮ, ಕೋಟೆ ಹತ್ರ ಹೋಗ್ಬತ್ತೀನಿ. ನೀನೇನು ಬೇಜಾರ್ ಮಾಡ್ಕೋಬೇಡ ಕಣೋ, ಆಗಾಗ ನಾನು ನಿನಗ್ ಫೋನ್ ಮಾಡ್ತಿರ್ತೀನಿ. ಮೇಡಮ್ ಅವರೇ ಬನ್ನಿ, ನಾನು ಪರಮ ಜೊತೆ ಮಾತಾಡ್ತೀನಿ. ಬಿಟ್ಟೋಗ್ತೀನಿ ಬಿಟ್ಟೋಗ ಮಾತು ಬಿಟ್ಟು ಬೇರೆ ಮಾತೇ ಅಲ್ವಾ? ಪರಮ, ಮೇಡಮ್ ಅವ್ರು ಮನೆ ಬಿಟ್ಟು ಹೋಗ್ತಾ ಇದಾರ, ನಿಮ್ಗೇನು ತೊಂದರೆ ಆಗಲ್ವಾ? ನನ್ಗೇನು ತೊಂದರೆ ಆಗಲ್ವೋ, ಕರಿಷ್ಮನ್ ಮದ್ವೆಗ ಆರಾಮಾಗಿರ್ತೀನಿ. ಎಕ್ಸ್ಕ್ಯೂಸ್ ಮೀ. ಕರಿಷ್ಮಾ ಅವರು ನಿಮ್ ವಿಷಯನೇ ಮಾತಾಡ್ತಿದ್ವಿ. 100 ವರ್ಷ ಆಯ್ತು ನಿಮ್ಗೆ. ಶುಭ ಸುದ್ದಿ ತಂದ್ಬಿಟ್ರಾ? ಇನ್ವಿಟೇಷನ್ ಕೊಡಕ್ಕೆ ಬಂದೆ. ನೀವೆಲ್ರೂ ತಪ್ಪದೆ ನನ್ ಮದ್ವೆಗ್ ಬರ್ಲೇಬೇಕು. ಸಾಕು, ನನ್ ಪತಿ ಪರಮೇಶ್ವರನೇ ಬೇಕಿತ್ತ ನೀನ್ ಪುಟ್ಟಿಗೆ ಹಾಕೊಳ್ಳೋದಕ್ಕೆ. ಯಾಕ್ರಿ ಕೋಪ ಮಾಡ್ಕೋತೀರಾ? ನಾನ್ ಮದ್ವೆನೇ ಆಗ್ಬಾರ್ದಾ? ಆಗ್ಬಹುದು, ಆದ್ರೆ ನನ್ ಪತಿ ಪರಮೇಶ್ವರನ್ ಯಾಕೆ ಮದ್ವೆ ಆಗ್ತಾ ಇದ್ಯಾ? ಇನ್ವಿಟೇಷನ್ ತೆಗ್ದ್ ನೋಡಿ, ಯಾರನ್ನ ಮದ್ವೆ ಆಗ್ತಿದೀನಿ ಅಂತ ಗೊತ್ತಾಗತ್ತೆ. ಅಕ್ಕ, ಹುಡುಗನ ಹೆಸರು ರಾಜೇಶ್ ಅಂತ ಇದೆ. ಅವರು ನನ್ ಬಾಯ್ ಫ್ರೆಂಡು. ಯಾವ್ದೋ ಒಂದ್ ಚಿಕ್ಕ ವಿಷಯಕ್ಕೆ ನಮ್ಮಿಬ್ರಿಗೂ ಮನಸ್ತಾಪ ಆಗಿತ್ತು. ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದೆ ಪರಮೇಶ್ವರ್. ಈಗ ನಮ್ ಮದ್ವೆ ಮಾಡಿಸ್ತಿರೋದು ಇವ್ರೇ ನಮ್ ಪಾಲಿನ ದೇವ್ರು.